ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ಗೆ ರಾಹುಲ್ ಗಾಂಧಿಗೆ 2 ಸೀಟ್ ಶಾಕ್. ಏನಿದು 2 ಸೀಟ್ಗಳ ಆಘಾತ NDA ಕೂಟದ ಒಳಗಡೆ ಕೈಗೆ? ಕೇಜ್ರಿವಾಲ್ ಬೆನ್ನಲ್ಲೇ ಈಗ ಮತ್ತೊಂದು ಆಘಾತ ಎದುರಾಗಿದೆ. ಕಾಂಗ್ರೆಸ್ ಈ ಕೂಟದಲ್ಲಿ ಇರೋದೇ ಡೌಟಾ ಅನ್ನುವಂತಹ ಒಂದು ಬಿಗ್ ಡೆವಲಪ್ಮೆಂಟ್ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆ ಅಷ್ಟೇ NDA ಕೂಟದ ಮಹತ್ವದ ಮೀಟಿಂಗ್ ಡೆಲ್ಲಿಲಿ ನಡೀತು. ಅದಾದ್ಮೇಲೆ ಬಹಳಷ್ಟು ಜಟಾಪಟಿಗಳಾದವು. ನಿತೀಶ್ ಕುಮಾರ್ ಅವರು ಸಿಟ್ಟು ಮಾಡ್ಕೊಂಡಿದ್ದು, ಖರ್ಗೆ ಅವರ ಹೆಸರ ಮೇಲೆ ಅಲ್ಲಿ ಬೆಂಕಿಯುಗಳು ಹೊರನಡೆದಿತ್ತು, ಹಿಂದಿ ಭಾಷೆ ವಿಚಾರದಲ್ಲಿ ಸಿಟ್ಟು ಮಾಡ್ಕೊಂಡಿದ್ದು, ಸೀಟ್ ಶೇರ್ ವಿಚಾರದಲ್ಲಿ ಒಮ್ಮತಕ್ಕೆ ಬರೋಕೆ ಆಗದೆ ಇರೋದು, ಇದೆಲ್ಲ ಆಗಿದೆಯಲ್ವಾ. ಇಷ್ಟೆಲ್ಲ ಆದಮೇಲೂ ನಾವು ಒಗ್ಗಟ್ಟು ನಿಂತಿದ್ದೀವಿ, NDA ಕೂಟ NDA ಎದುರಿಸುತ್ತೆ ಅಂತ ಹೇಳ್ತಿರೋದು. ಬಟ್ ಈಗ ಇದ್ರ ನಡುವೆ ಕಾಂಗ್ರೆಸ್ಗೆ ಎಂಥ ಆಘಾತ ಎದುರಾಗಿದೆ ನೋಡಿ. ಕೇಜ್ರಿವಾಲ್ ಬಳಿಕ ಮಮತಾ ಬ್ಯಾನರ್ಜಿ ಅರಗಿಸಿಕೊಳ್ಳಲಾರದಂಥ ಶಾಕ್ ಕೊಟ್ಟಿದ್ದಾರೆ. ಇದಕ್ಕೆ ಖರ್ಗೆ ಅವ್ರ ಹೆಸರು ಹೇಳಿದ್ದು ಮಮತಾ. ಖರ್ಗೆ ಅವ್ರು PM ಕ್ಯಾಂಡಿಡೇಟ್ ಆಗಲಿ ಅಂತ ಹೇಳಿಬಿಟ್ರು ಮಮತಾ ಬ್ಯಾನರ್ಜಿ. ಹೇಗೂ ನಾಳೆ ಈ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ಹೋದರೆ ಅನ್ನುವ ಒಂದು ಲೆಕ್ಕಾಚಾರ ಇರುತ್ತೆ. ಅವ್ರು ನೋಡ್ತಾ ಇರೋದು ಪಶ್ಚಿಮ ಬಂಗಾಳವನ್ನು ಮತ್ತು ತಮ್ಮ ಪಕ್ಷದ ಅಸ್ತಿತ್ವವನ್ನು. ಅದರಲ್ಲಿ ಡೌಟೇ ಇಲ್ಲ, ಪದೇ ಪದೇ ಅದು ಪ್ರೂವ್ ಆಗಿದೆ ಎಲ್ಲ ಪಕ್ಷಗಳ ಲೆಕ್ಕಾಚಾರದಲ್ಲಿ. ಈಗ ನೋಡಿ, ಕೇಜ್ರಿವಾಲ್ ಅವ್ರು ಮೊನ್ನೆ ಅಷ್ಟೇ ಪಂಜಾಬಲ್ಲಿ ಅಷ್ಟಕ್ಕಷ್ಟು ಸೀಟಲ್ಲಿ ನಾವು ನಿಲ್ತೀವಿ, ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಅನ್ನುವಂಥ ಕ್ಲಿಯರ್ ಮೆಸೇಜ್ ಕೊಟ್ರಲ್ವ. ಡೆಲ್ಲಿ, ಪಂಜಾಬ್ ಮತ್ತು ಚಂಡೀಗಢ ಅಷ್ಟು ಸೀಟ್ಸಲ್ಲಿ ನಮ್ಮದು ಸ್ವಂತ ಬಲದ ಮೇಲಿನ ಹೋರಾಟ ಅನ್ನುವಂಥ ಬಿಗ್ ಮೆಸೇಜ್, ಬಿಗ್ ಅನೌನ್ಸ್ಮೆಂಟ್ ಅವರ ಪರೋಕ್ಷ ಮಾತಲ್ಲಿ ಸಿಕ್ತು. ಪರೋಕ್ಷವಾಗೇನು 13 ಸೀಟ್ ನಾವಿಲ್ಲಿ ಗೆಲ್ಲೋ ಥರ ಮಾಡಿ ಅಂತ ಕರೆ ಕೊಟ್ಟಿದ್ದು ನೇರವಾಗಿ. ಅದಾದಮೇಲೆ ಈಗ ಅತ್ಯಂತ ಮಹತ್ವ ಪಡ್ಕೊಳ್ಳುತ್ತಲ್ಲ ಪಶ್ಚಿಮ ಬಂಗಾಳ, 42 ಸೀಟ್ಸ್ MP ಸೀಟ್ಸ್. ಇಲ್ಲಿ ಕಾಂಗ್ರೆಸ್ಗೆ 2 ಸೀಟ್ ಬಿಟ್ಕೊಡೋಕೆ ಈಗ TMC ನಿರ್ಧಾರ ಮಾಡಿದೆ. ಕನಿಷ್ಠ 6 ಕೊಡಿ ಅಂತ ಕಾಂಗ್ರೆಸ್ ಕೇಳ್ತಿದೆ. ಆದರೆ ಕಾಂಗ್ರೆಸ್ನ ಅಸ್ತಿತ್ವವೇ ಈಗ ಪಶ್ಚಿಮ ಬಂಗಾಳದಲ್ಲಿ ಕಳೆದು ಹೋಗ್ತಿರೋ ಹೊತ್ತಲ್ಲಿ ನಿಮ್ಮದೇನೂ ಇಲ್ಲ, ಇಲ್ಲಿ ನಡೆಯಲ್ಲ, ಬರೀ 2 ಸೀಟ್ ಓಕೆ ಆದರೆ ಓಕೆ, ಇಲ್ಲ ಅಂದರೆ ಎದ್ದು ನಡೆಯೋದು ಅನ್ನುವಂಥ ಅಂತಿಮ ತೀರ್ಮಾನವನ್ನು TMC ತಿಳಿಸಿರೋದು. ಸೊ 42ರಲ್ಲಿ ಕಾಂಗ್ರೆಸ್ 2ಕ್ಕೆ ಸೀಮಿತ ಈ ಕೂಟದಲ್ಲಿ ಇರಬೇಕಂದ್ರೆ, ಇಲ್ಲ ಅಂದರೆ ಇಲ್ಲ. ಇಂಥದ್ದೊಂದು ಆಘಾತ ನೋಡಿ. ಈಗ ಇದಕ್ಕೆ ಪಶ್ಚಿಮ ಬಂಗಾಳ ಕಾಂಗ್ರೆಸ್ ಸಿಡ್ದೆದ್ದಿರೋದು ಅಲ್ಲಿನ ನಾಯಕರು ಮತ್ತು ಅಧೀರ್ ರಂಜನ್ ಚೌಧರಿ ಎಲ್ಲ ಈ ಮೈತ್ರಿಯ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಮತ್ತು ಲೋಕಲ್ ಕಾಂಗ್ರೆಸ್ಸಲ್ಲಿ ಅಂದರೆ ಪಶ್ಚಿಮ ಬಂಗಾಳ ಕಾಂಗ್ರೆಸ್ಸಲ್ಲಿ ಏನು ಒಪಿನಿಯನ್ ಆಗಿದೆ, 2011ರಲ್ಲಿ ಮೈತ್ರಿ ಮಾಡ್ಕೊಂಡಿದ್ವಿ ನಾವು, ಅದಾದಮೇಲೆ ಕಾಂಗ್ರೆಸ್ನ ಬೇರ್ನೆ ಕಿತ್ತಾಕೋ ಥರ ಆಗೋಯ್ತು, ಸಿಂಗಲ್ ಲೆಜಿಸ್ಲೇಟರ್ ಕೂಡ ಇಲ್ಲದ ಪರಿಸ್ಥಿತಿಗೆ ಇವತ್ತು ಪಕ್ಷ ಬರೋದಕ್ಕೆ ಕಾರಣನೇ ಅವ್ರ ಜೊತೆ ಅವತ್ತು ಮೈತ್ರಿ ಮಾಡಿಕೊಂಡಿದ್ದು. 12 ವರ್ಷಗಳ ಹಿಂದಿನ ಕಹಿ ನೆನಪು ಇನ್ನೂ ನಮಗೆ ಹಾಗೇ ಇದೆ. ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಸರ್ಕಾರ ಯಾವ ರೀತಿ ದಾಳಿ ಮಾಡ್ತಾ ಇದೆ, TMC ನಾಯಕರ ಕೈಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ರಕ್ತ ಇದೆ. ಅಂಥದ್ರಲ್ಲಿ ಇವ್ರ ಜೊತೆಗೆ ಹೋದರೆ ಒಂದು ಸಲ ಎದ್ದೇ ನಿಲ್ಲದಂತೆ ಪೆಟ್ಟು ಕೊಟ್ಟು ಬಿಟ್ಟಿದ್ದಾರೆ. ನಮ್ಮ ಪಕ್ಷದ ಬಲವನ್ನೇ ಎಳೆದುಕೊಳ್ಳೋ ಮೂಲಕ ಈಗ ಮತ್ತೆ ಗೊತ್ತಿದ್ದು ಹೋಗುವಂಥ ಮೂರ್ಖತನ ನಾವು ಮಾಡಲಾರೆವು ಅಂತ TMCಗೆ ಲೋಕಲ್ ಕಾಂಗ್ರೆಸ್, ಪಶ್ಚಿಮ ಬಂಗಾಳ ಕಾಂಗ್ರೆಸ್ ಸೆಡ್ ಹೊಡೆದಿದೆ. ರಾಷ್ಟ್ರ ಮಟ್ಟದಲ್ಲಿ ನಾವು ಒಂದಾಗ್ತೀವಿ, ಮೈತ್ರಿ ಮಾಡ್ಕೊಳ್ತೀವಿ ಅಂತ ಎಡಪಕ್ಷಗಳು ಕಾಂಗ್ರೆಸ್ ಎಲ್ಲರ ಜೊತೆ ಕೂತ್ಕೊಂಡು ಮಮತಾ ಬ್ಯಾನರ್ಜಿ ಮಾತಾಡ್ತಾರೆ. ಬಟ್ ನಿರ್ಧಾರ ಮಾತ್ರ ಈ ರೀತಿ ಇದೆ. ಎಡಪಕ್ಷಗಳು ಕೂಡ ತಮ್ಮ ದಾರಿ ತಮಗೆ ಅನ್ನೋ ರೀತಿ ಮುಖ ಮಾಡಿದ್ದು ಕಾಂಗ್ರೆಸ್ ಯಾವ ಕಾರಣಕ್ಕೂ TMC ಜೊತೆ ಹೋಗಲ್ಲ ಅಂತಿದೆ. ಸದ್ಯ ಈಗ ಮಮತಾ ಬ್ಯಾನರ್ಜಿ ಅವರು ಕಡ್ಡಿ ತುಂಡು ಮಾಡ್ದಂಗೆ 2 ಸೀಟ್ಗಳ ಆಫರನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ಸೊ ಪಂಜಾಬ್, ಡೆಲ್ಲಿ, ವೆಸ್ಟ್ ಬೆಂಗಾಲ್ ಪ್ರಮುಖ ರಾಜ್ಯಗಳಲ್ಲಿ ಕಥೆ ಏನು? ಕಾಂಗ್ರೆಸ್ ಇದಾದರೆ ಓಕೆ, ಇಲ್ಲ ಅಂದರೆ ಇನ್ನೂ ಕಷ್ಟ. ಈಗ ಇಲ್ವಲ್ಲ, ನಿಮ್ಮ ಅಸ್ತಿತ್ವನೇ ಇಲ್ಲ. BJPಯಲ್ಲಿ TMCಗೆ ಭರ್ಜರಿ ಪೈಪೋಟಿ ಕೊಡೋಕೆ ಶುರು ಮಾಡಿದೆ. ಈಗ ಅವ್ರ ಸೀಟ್ಸ್ ಚೆನ್ನಾಗೇ ಬರ್ತಾ ಇದೆ. ಕಾಂಗ್ರೆಸ್ ಅಸ್ತಿತ್ವ ಕಳೆದು ಹೋಗಿದೆ, ಅಷ್ಟೂ ಇಲ್ಲ ನಿಮಗೆ. ನೀವು ನಮ್ಮ ಬಾಲದಿಂದ ಅಷ್ಟಾದರೂ ಗೆಲ್ಲಬಹುದು ಅನ್ನೋ ರೀತಿಯಲ್ಲಿ TMC ಕಾಂಗ್ರೆಸ್ಗೆ ಆಫರ್ ಕೊಟ್ಟಿರೋದು 6 ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಬಟ್ ಮಮತಾ ಒಪ್ಕೊಳ್ಳೋಕೆ ರೆಡಿಯೇ ಇಲ್ಲ. ಸೊ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಬಿಗ್ ಶಾಕನ್ನೇ ಕೊಟ್ಟಿದ್ದಾರೆ. ವಾರಣಾಸಿಯಲ್ಲಿ ಪ್ರಿಯಾಂಕಾ ಗಾಂಧಿ ನಿಂತ್ಕೊಳ್ಳಿ ಅಂತ ಪ್ರಸ್ತಾಪ ಮಾಡಿದ ಖರ್ಗೆ ಅವ್ರನ್ನ PM ಕ್ಯಾಂಡಿಡೇಟ್ ಆಗಿ ಪ್ರಸ್ತಾಪ ಮಾಡಿದ ಮಮತಾ ಬ್ಯಾನರ್ಜಿ ಅವರ ಈ ಹೇಳಿಕೆಯ ಹಿಂದಿನ ಅಸಲಿ ರಹಸ್ಯ ಈಗ ಹೊರಗಡೆ ಬರ್ತಾ ಇದೆ. ನಿಮ್ಗೆ ದೊಡ್ಡ ಹುದ್ದೆನೇ ಕೊಟ್ಟಿದ್ದೀವಲ್ಲ, ಇನ್ನೇನು ಸೀಟ್ಸ್ ವಿಚಾರದಲ್ಲಿ
ಗಪ್ ಚುಪ್ಪಾಗಿರಿ ಅನ್ನುವಂಥ ಸ್ಟ್ರಾಟಜಿ ಇದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.